ಬನ್ನಿ. ಧ್ರುವ ಅವರೇ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಯಾರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು? ನನ್ಗೂ ಗೊತ್ತಿಲ್ಲ. ನಾನು ಆಟೋದಲ್ಲಿ ಬರ್ತಿರ್ಬೇಕಾದ್ರೆ ಯಾರೋ ಬಂದು ನನ್ನ ಅಡ್ಡ ಹಾಕಿದ್ರು, ನನ್ನನ್ನ ಸಾಯಿಸಕ್ಕೆ ನೋಡಿದ್ರು. ಅಷ್ಟರಲ್ಲಿ ಅರವಿಂದ್ ಸರ್ ದೇವ್ರ ತರ ಬಂದು ನನ್ನನ್ನ ಕಾಪಾಡಿದ್ರು. ಅವ್ರೇನಾದ್ರೂ ಬರ್ದೇ ಇದ್ದಿದ್ರೆ ನಾನ್ ಜೀವಂತವಾಗಿ ಇರ್ತಿರ್ಲಿಲ್ಲ. ಅಲ್ಲ, ನನ್ ಸುತ್ತಮುತ್ತ ಏನ್ ನಡೀತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ತಾನೇ ನಾನು ನಿಮ್ಗೆ ಹೇಳಿದ್ದು ಇಲ್ಲಿಗೆ ಬರಬೇಡಿ ಅಂತ. ಅಂದ್ರೆ ಈ ತರ ಆಗುತ್ತೆ ಅಂತ ನಿಮಗೆ ಮುಂಚೆನೆ ಗೊತ್ತಿತ್ತಾ? ನಾನು ಹಾಗೆ ಹೇಳಲಿಲ್ಲ. ಆದ್ರೆ ಆ ಭಗವಂತಂಗೂ ನೀವು ಇಲ್ಲಿಗೆ ಬರೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಕಥೆ? ಧ್ರುವ ಅವ್ರೆ, ನಾನು ಇಲ್ಲಿಗೆ ಬರೋದು ಆ ದೇವ್ರಿಗೆ ಇಷ್ಟಾನೆ. ಅದಕ್ಕಂತಾನೆ ಅರವಿಂದ್ ಸರ್ನ ದೇವ್ರ ರೂಪದಲ್ಲಿ ಕಳ್ಸಿರೋದು. ಮೈನಾ ಅವರೇ, ಸರಿ ಬಿಡಿ. ಇವಾಗ ನೀವು ಇಲ್ಲಿಗೆ ಬಂದಾಗಿದೆ, ಅವ್ರು ನಿಮ್ಮನ್ನ ನೋಡಾಗಿದೆ. ಇವಾಗ ಏನೇ ಆದ್ರೂ ತಪ್ಸಕ್ಕಾಗಲ್ಲ. ಒಂದ್ ಕೆಲಸ ಮಾಡೋಣ, ಆರಾಮಾಗಿ ಪಾರ್ಟಿ ಅಟೆಂಡ್ ಮಾಡೋಣ, ಹೊರಟ್ಬಿಡೋಣ. ನೀವು ಮಾತ್ರ ಪುಷ್ಪಕ್ ಸರ್ ಹತ್ರ ಏನು ಮಾತಾಡಕ್ ಹೋಗ್ಬೇಡಿ. ಹೌದು ಮೈನಾ, ದಿನ ಬೆಳಗಾದ್ರೆ ಅವ್ರ ಮುಖ ನೋಡ್ತೀವಿ. ಸುಮ್ನೆ ಈ ಮನಸ್ತಾಪಗಳೆಲ್ಲ ಯಾಕೆ? ಅಕ್ಕ, ಬೆಳಕಾದ್ರೂ ಆಗ್ಲಿ ಕತ್ಲಾದ್ರೂ ಆಗ್ಲಿ, ಆದ್ರೆ ಅವ್ರು ಹೇಳ್ದಂಗೆಲ್ಲ ನಾನ್ ಕೇಳಕ್ಕಾಗಲ್ಲ. ಅವ್ರು ಹೇಳ್ದಂಗೆ ಕೇಳಿ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ ಮೈನಾ ಅವರೇ. ಅವ್ರು ಏನಾದ್ರೂ ಬಂದು ನಿಮ್ಮ ಹತ್ರ ಹೇಳಿದ್ರು ನೀವೇನು ಮಾತಾಡ್ಬೇಡಿ, ಸುಮ್ಮನಿದ್ಬಿಡಿ. ಸರಿ, ನಾನು ಏನು ಮಾತಾಡಲ್ಲ. ಆದ್ರೆ ಅವರೇ ಏನಾದ್ರೂ ಮಾತಾಡಕ್ ಬಂದ್ರೆ ನಾನ್ ಮಾತಾಡ್ತೀನಿ. ಮೈನಾ ಅವರೇ, ನಾನು ಹೇಳೋದು ಸ್ವಲ್ಪ ಕೇಳ್ತೀರಾ? ಧ್ರುವ ಅವ್ರೆ, ಇವತ್ತೆರಡರಲ್ಲೊಂದಾಗ್ಲೇಬೇಕು. ಅದೇನಾಗುತ್ತೋ ಅದಾಗ್ಲಿ ಬಿಡಿ. ಮೈನಾ ಅವರೇ,